ನೀವು ಊಟ ಮಾಡ್ತೀರಾ ಅದು ಕೂಡ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ, ನೀರು ಕುಡಿತೀರಾ ಅದು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ. ಸಾರಿ ಸಾರಿ ಹೇಳ್ತೀನಿ, ನೀವು ಪ್ರತಿ ದಿನ ಸ್ಲೋ ಪಾಯ್ಸನ್ ತಿಂತಾ ಇದ್ದೀರಾ. ಮತ್ತೆ ಈ ಪಾಯ್ಸನ್ ಇಂದ ಭಾರತದಲ್ಲಿ ಸಾವಿರಾರು ಜನರಿಗೆ ಹಾರ್ಮೋನ್ ಇಶ್ಯೂಸ್ ಬರ್ತಾ ಇದೆ, ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಥೈರಾಯ್ಡ್ ಸಮಸ್ಯೆ, ಕ್ಯಾನ್ಸರ್ ಆಗ್ತಿದೆ ಅನ್ನೋದನ್ನ ಯಾರು ಕೂಡ ಹೇಳ್ತಾ ಇಲ್ಲ. 1990 ನಂತರ ಪ್ಲಾಸ್ಟಿಕ್ ಬೂಮ್ ಆಗುತ್ತೆ, ಚೀಪ್ ಅಲ್ಲಿ ಸಿಗುತ್ತೆ, ಕಲರ್ಫುಲ್ ಆಗಿರುತ್ತೆ, ಮತ್ತೆ ಲೈಟ್ ವೆಯ್ಟ್ ಕೂಡ ಇರುತ್ತೆ. ಆದ್ರೆ ಯಾರು ಕೂಡ ಪ್ರಿಡಿಕ್ಟ್ ಮಾಡಿರ್ಲಿಲ್ಲ ಈ ಸೇಮ್ ಪ್ಲಾಸ್ಟಿಕ್ ನಮ್ಮ ಊಟದ ಒಂದು ಭಾಗ ಆಗುತ್ತೆ ಅಂತ. ಇಂಡಿಯಾ ಪ್ರತಿ ವರ್ಷ 3.5 ಮಿಲಿಯನ್ ಟನ್ಸ್ ಪ್ಲಾಸ್ಟಿಕ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದರಲ್ಲಿ ಅರ್ಧ ಕೂಡ ರೀಸೈಕಲ್ ಆಗಲ್ಲ. BPA ಅಂದ್ರೆ ಬಿಸ್ಫೆನಾಲ್ ಎ, ಮೈಕ್ರೋ ಪ್ಲಾಸ್ಟಿಕ್ಸ್, ಇವು ಪ್ಲಾಸ್ಟಿಕ್ ಹೀಟ್ ಆದಾಗ ರಿಲೀಸ್ ಆಗುವಂತಹ ಕೆಮಿಕಲ್ ಗಳು. ನಾವು ಬಿಸಿ ಸಾಂಬಾರು ಮತ್ತೆ ಟೀ ಕಾಫಿಯನ್ನ ಹಾಕುವಂತಹ ಡಬ್ಬ ಇದೆಯಲ್ಲ, ಅದರಿಂದ ರಿಲೀಸ್ ಆಗುವಂತಹ ಟಾಕ್ಸಿನ್ ಗಳು ನಮ್ಮ ಬಾಡಿಗೆ ಮಿಕ್ಸ್ ಆಗ್ತವೆ. WHO ರಿಪೋರ್ಟ್ ಹೇಳುತ್ತೆ ಈ ಕೆಮಿಕಲ್ಸ್ ಗಳು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತವೆ. ಜಪಾನ್, ಕೆನಡಾ ಮತ್ತೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಎಲ್ಲವೂ ಆಲ್ರೆಡಿ BPA ಅನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಇಂಡಿಯಾ ಇಲ್ಲಿ ನಾವು ಸೇಮ್ ಮೆಟೀರಿಯಲ್ ಅನ್ನ ಚಿಲ್ಡ್ರನ್ಸ್ ಲಂಚ್ ಬಾಕ್ಸ್ ಗೆ ಯೂಸ್ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ 70% ಹೌಸ್ ಹೋಲ್ಡ್ಸ್ ಪ್ಲಾಸ್ಟಿಕ್ ಡಬ್ಬವನ್ನ ಯೂಸ್ ಮಾಡ್ತಾ ಇದ್ದಾರೆ. 2022ರಲ್ಲಿ ಹೈದರಾಬಾದ್ ಅಲ್ಲಿ ಒಂದು ಕೇಸ್ ಬಂದಿದೆ. 9 ವರ್ಷದ ಒಬ್ಬ ಹುಡುಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದ. ಡಾಕ್ಟರ್ ರಿಪೋರ್ಟ್ ಹೇಳುತ್ತೆ BPA ಎಕ್ಸ್ಪ್ಲೋಷನ್ ಇಂದ ಆಗಿದೆ ಅಂತ. ಇದೇ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಸ್ಟೋರ್ ಆಗಿರುವಂತಹ ಬಿಸಿ ಹಾಲನ್ನ ಡೈಲಿ ಕುಡಿತಾ ಇದ್ದ. ಹಾಗೆ ಮೈಸೂರು, ಚೆನ್ನೈ ಮತ್ತೆ ಡೆಲ್ಲಿನಲ್ಲಿ ಫರ್ಟಿಲಿಟಿ ಕ್ಲಿನಿಕ್ಸ್ ಗಳು ಕನ್ಫರ್ಮ್ ಮಾಡಿದವೆ ಪ್ಲಾಸ್ಟಿಕ್ ಕಾಂಟ್ಯಾಕ್ಟ್ ಕೇಸಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ನೀವು ಚೇಂಜ್ ಆಗಬೇಕು ಅಂತಂದ್ರೆ ಈ ಒಂದು ಸಿಂಪಲ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ. ಸ್ಟೀಲ್ ಬಾಟಲ್ ಅನ್ನ ಯೂಸ್ ಮಾಡಿ, ಮತ್ತೆ ಗ್ಲಾಸ್ ಅಥವಾ ಸ್ಟೀಲ್ ಲಂಚ್ ಬಾಕ್ಸ್ ಅನ್ನ ಯೂಸ್ ಮಾಡಿ, ಮತ್ತೆ ಅವಾಯ್ಡ್ ರೀಹೀಟಿಂಗ್ ಇನ್ ಪ್ಲಾಸ್ಟಿಕ್, ಮತ್ತೆ ಡೋಂಟ್ ಡ್ರಿಂಕ್ ಹಾಟ್ ಟೀ ಇನ್ ಪ್ಲಾಸ್ಟಿಕ್ ಕಪ್. ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಫ್ರೀ ಕರ್ನಾಟಕವನ್ನ ಮಾಡಬೇಕು. ಇವತ್ತಿನ ಚೇಂಜ್ ನಾಳೆಯ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ಮತ್ತೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಕೊಡಿರಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.